ಹಲೋ ಗೈಸ್, ನಿಮಗೆ ತುಂಬ ಕಷ್ಟ ಇದೆ ಅಂತಂದರೆ, ಎಲ್ಲೂ ಕೂಡ ನಿಮಗೆ ಸಾಲ ಸಿಗ್ತಾ ಇಲ್ಲ ಅಂತಂದರೆ, ಇವತ್ತಿನ ವಿಡಿಯೋನಲ್ಲಿ 5,000 ರೂಪಾಯಿಂದ ಅಪ್ ಟು 2 ಲಕ್ಷ ರೂಪಾಯಿವರೆಗೆ ಇನ್ಸ್ಟೆಂಟ್ ಆಗಿ ಸಾಲ ಕೊಡುವಂಥ ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಆ್ಯಪಲ್ಲಿ ನಾನು ಹಲವಾರು ಬಾರಿ ಲೋನ್ನ ತೊಗೊಂಡಿದ್ದೀನಿ ಆ್ಯಂಡ್ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಬಟ್ ಈ ಒಂದು ವಿಡಿಯೋನಲ್ಲಿ ಈ ಒಂದು ಆ್ಯಪಲ್ಲಿ ಯಾವ ರೀತಿಯಾಗಿ ಲೋನ್ ತೊಗೋಬೇಕು, ಏನು ಪ್ರಾಸೆಸ್ ಇರುತ್ತೆ, ಯಾರಿಗೆಲ್ಲ ಇಲ್ಲಿ ಸಾಲ ಸಿಗುತ್ತೆ, ಎಲ್ಲ ಡಾಕ್ಯುಮೆಂಟೇಷನ್ಸ್ ಕೊಡಬೇಕು, ಏನು ಪ್ರಾಸೆಸ್ ಇರುತ್ತೆ, ಎಲ್ಲವನ್ನೂ ಕೂಡ ಇವತ್ತಿನ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಸೊ ಇದರಿಂದ ನಾನು ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ಗೈಸ್. ನೀವು ನೋಡ್ತಾ ಇರ್ಬೋದು, ಇವಾಗ ನಾನು ಅಪ್ಲಿಕೇಶನ್ ಅಲ್ಲಿ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಶ್ ಲೋನ್ ಅಂತ ಇದೆ. 5,000ರಿಂದ 2 ಲಕ್ಷ ರೂಪಾಯಿವರೆಗೆ ಸಾಲ ಸಿಗುತ್ತೆ. 6 ತಿಂಗಳಿಂದ 12 ತಿಂಗಳವರೆಗೆ ಟೆನ್ಯೂರ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಲೆವೆಲಪ್ ಲೋನ್ ಕೂಡ ಕೊಡ್ತಾ ಇದ್ದಾರೆ 1,000ರಿಂದ 15,000. ಸೊ ಇವತ್ತು ಓನ್ಲಿ ಕ್ಯಾಶ್ ಲೋನ್ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ. ಇದು ಅಪ್ಡೇಟ್ ಬಂದಿದೆ, 2 ಲಕ್ಷವರೆಗೆ ಇಲ್ಲಿ ಲೋನ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಈ ಒಂದು ಲೋನ್ನ ನೀವು ಯಾವಾಗಾದ್ರೂ ಕ್ಲೋಸ್ ಮಾಡ್ಕೋಬಹುದು. ಅಂದ್ರೆ ಯಾವಾಗಾದ್ರೂ ನೀವು ಇನ್ಸ್ಟೆಂಟ್ ಆಗಿ ಅದನ್ನ ಕ್ಲೋಸ್ ಮಾಡ್ಕೋಬಹುದು ಲೋನ್. ಓಕೆ, ಸೊ ಈಗ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇವಾಗ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ತಿಳ್ಕೊಡೋಣ. ಓಕೆ, ಸೊ ಮೊದಲೇದಾಗಿ ನಾನು ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗ್ಬಿಟ್ಟು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫಸ್ಟ್ ಲಿಂಕ್ ಇರುತ್ತೆ ನೋಡಿ, ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ರೀಡೈರೆಕ್ಟ್ ಆಗ್ತಾರೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿಕೊಂಡು ಮೊದಲೇದಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ OTP ಬರುತ್ತೆ. OTP ಎಂಟರ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಕ್ಯಾಶ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂಡ್ ಈ ರೀತಿಯಾಗಿ ಕೇಳುತ್ತೆ. ಮೊದಲೇದಾಗಿ ಹೌ ಮಚ್ ಡು ಯು ನೀಡ್ ಅಂತ ಕೇಳ್ತಂದ್ರೆ ಎಷ್ಟು ನಿಮಗೆ ಸಾಲ ಬೇಕು. ಓಕೆ, ಇಲ್ಲಿ 5,000 ನೀವು ಸೆಲೆಕ್ಟ್ ಮಾಡ್ಕೋಬಹುದು. 5,000ರಿಂದ ಅಪ್ ಟು 2 ಲಕ್ಷ ರೂಪಾಯಿವರೆಗೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು, ನಾನು ಇಲ್ಲಿ 2 ಲಕ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೂ ಕೂಡ ಲೋನ್ ಬೇಕು ಅಂತಾರೆ 2 ಲಕ್ಷ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಟೆನ್ಯೂರನ್ನು ಸೆಲೆಕ್ಟ್ ಮಾಡಲಿಕ್ಕೆ ಕೇಳುತ್ತೆ. ಇಲ್ಲಿ 6 ತಿಂಗಳ ಬೇಕಾ 6 ತಿಂಗಳ, ಇಲ್ಲಿ 12 ತಿಂಗಳ ಬೇಕಾ 12 ತಿಂಗಳವರೆಗೂ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ರೆಕಮೆಂಡೆಡ್ 12 ತಿಂಗಳ ಮಾತ್ರ ಇದೆ. ಓಕೆ, ಸೊ ಇಲ್ಲಿ ಕ್ಲೋಸ್ ಮಾಡ್ಕೋಬಹುದು ಯಾವಾಗಾದರೂ. ಆ್ಯಂಡ್ 72% ಟೋಟಲ್ ಇಂಟ್ರೆಸ್ಟನ್ನು ನೀವು ಸೇವ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ಮಂತ್ಲಿ EMI 20,814 ರೂಪಾಯಿ ಆಗುತ್ತೆ 1 ವರ್ಷಕ್ಕೆ. ಅಂದರೆ 12 ತಿಂಗಳಿಗೆ ಇಂಟ್ರೆಸ್ಟ್ ಪರ್ ಮಂತ್ ನೋಡ್ತಾ ಇರ್ಬೋದು 2.4% ಇದೆ. ಸೊ ಈಗ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಮೊದಲೇದಾಗಿ ಲೋನ್ ಪರ್ಪಸ್ ಕೇಳ್ತಾ ಇದ್ದಾರೆ. ಅಂದರೆ ಏನಕ್ಕೆ ಈ ಒಂದು ಲೋನ ನೀವು ತೊಗೊತಾ ಇದ್ದೀರಾ, ಮೆಡಿಕಲ್ಸ್ ಪರ್ಪಸ್ ಒಳಗೇನ, ಅಥವಾ ಇಲ್ಲಿ ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ದೀರಾ, ಅಥವಾ ಬಂದಾಗಿರೋ ಬಿಸ್ನೆಸ್ನ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದ್ರ ಸಲುವಾಗಿ ಏನಾದರೂ ತೊಗೊತಾ ಇದ್ದೀರಾ, ಅಥವಾ ಸ್ಯಾಲ್ರಿ ಏನಾದರೂ ಡಿಲೇ ಆಗಿದೆನಾ, ಹೌಸ್ ರಿಪೇರ್ ಏನಾದರೂ ಬಂದಿದೆನಾ, ಎಜುಕೇಷನ್ ಸಲುವಾಗ ಇಲ್ಲಿ ಎಮರ್ಜೆನ್ಸಿ ಏನಾದರೂ ಇದೆನಾ, ಅದ್ರ ಸಲುವಾಗಿ ಯಾವುದಕ್ಕಿದೆ ನೋಡಿ, ನೀವು ಎಲೆಕ್ಟ್ರಾನಿಕ್ಸ್ ತೊಗೊತಾ ಇದ್ದೀರಾ, ಏನಕ್ಕಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ. ನೀವು ಸಿಂಗಲ್ ಇದ್ದರೆ ಸಿಂಗಲ್, ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಲೆವೆಲ್ ಆಫ್ ಎಜುಕೇಷನ್ ಕೇಳ್ತಾ ಅಂದರೆ ಎಷ್ಟುವರೆಗೂ ನೀವು ಓದಿದ್ರಾ, 10th ಓದಿದ್ರಾ, ಸೆಕೆಂಡ್ರಿ ಸ್ಕೂಲ್ವರೆಗೂ ಓದಿದ್ರಾ, ಅಂದರೆ 12. ನಂತರ ಇಲ್ಲಿ ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ಸ್ ಏನಿದೆ ನೋಡಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಳ್ಳಿದ ತಕ್ಷಣ ಇಲ್ಲಿ ಹೌಸಿಂಗ್ ಟೈಪ್ ಕೇಳ್ತಾ ಇದೆ. ನೀವು ಸ್ವಂತ ಮನೆ ಅಂದರೆ ಸೆಲ್ಫ್ ಓನ್ಡ್ ಮನೆಯಲ್ಲಿದ್ದೀರಾ, ಅಥವಾ ರೆಂಟೆಡ್ ಬಾಡಿಗೆ ಮನೆಯಲ್ಲಿದ್ದೀರಾ, ಪೇರೆಂಟ್ಸ್ ಜೊತೆಗೆ ಇದ್ದೀರಾ ಅಂದರೆ ಪೇರೆಂಟಲ್ ಜೊತೆಗೆ, ಇಲ್ಲಿ ರಿಲೇಟಿವ್ಸ್ ಜೊತೆಗೆ ಇದ್ದೀರಾ, ನೀವು ಇದನ್ನು ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ರೆಂಟೆಡ್ ಇದ್ದರೆ ರೆಂಟೆಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡು ಯು ಹ್ಯಾವ್ ಅ ಜಾಬ್ ಅಂತ ಕೇಳ್ತಾ ಅಂದರೆ ನಿಮ್ಗೆ ಏನಾದ್ರು ಜಾಬ್ ಇದೆಯಾ, ನೀವು ಸ್ಯಾಲಿಡ್ ಪರ್ಸನ್ ಇದ್ದೀರಾ, ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ, ಸ್ಟೂಡೆಂಟ್ ಇದ್ದೀರಾ, ಹೌಸ್ ವೈಫ್ ಇದ್ದೀರಾ. ಈವನ್ ಇಲ್ಲಿ ಸ್ಟೂಡೆಂಟ್ ಮತ್ತು ಹೌಸ್ ವೈಫ್ಗೂ ಕೂಡ ಲೋನ್ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಓಕೆ, ಸ್ಯಾಲಿಡ್ ಇದ್ದರೆ ಸ್ಯಾಲಿಡ್, ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಂಪ್ಲಾಯ್ಮೆಂಟ್ ಟೈಪ್ ಕೇಳುತ್ತೆ. ರೆಗ್ಯುಲರ್ ಎಂಪ್ಲಾಯ್ ಇದ್ದರೆ ರೆಗ್ಯುಲರ್ ಎಂಪ್ಲಾಯ್, ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ ಇದ್ದರೆ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್, ನಂತರ ಫ್ರೀಲಾನ್ಸರ್ ಇದ್ದರೆ ಫ್ರೀಲಾನ್ಸರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ ಅಂತಂದರೆ ನೀವು ಕಾಂಟ್ರಾಕ್ಟ್ ಬೇಸಲ್ಲಿ ಏನು ಯಾರೆಲ್ಲ ವರ್ಕ್ ಮಾಡ್ತಿದ್ರೆ ಅವರು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೀಲಾನ್ಸರ್ ಅಂದರೆ ನೀವು ಫ್ರೀಲಾನ್ಸ್ ವರ್ಕ್ ಮಾಡ್ತಾ ಇದ್ರೆ ಆನ್ಲೈನ್, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನೀವು ರೆಗ್ಯುಲರ್ ಎಂಪ್ಲಾಯ್ ಇದ್ದರೆ ರೆಗ್ಯುಲರ್ ಎಂಪ್ಲಾಯ್. ನಂತರ ಇಲ್ಲಿ ಎಷ್ಟು ವರ್ಷದಿಂದ ನೀವು ವರ್ಕ್ ಮಾಡ್ತಾ ಇದ್ರೆ ಆ ಒಂದು ಕಂಪನಿ ಅಥವಾ ಜಾಬಲ್ಲಿ ಅಂತ ಕೇಳ್ತದೆ. ಸೊ ನಿಮ್ಗೆ ಎಷ್ಟಿದೆ ನೋಡಿ ಅಷ್ಟು ಇಲ್ಲಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. 1 2 3 5 ಎಷ್ಟು ಇಯರ್ಸ್ ಇದೆ ಅಷ್ಟು ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕಂಪನಿ ಅಥವಾ ಶಾಪ್ ನೇಮ್ನ ಕೇಳುತ್ತೆ, ಅದನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಂಡಸ್ಟ್ರಿ ಅಥವಾ ಫೀಲ್ಡ್ ಬಗ್ಗೆ ಕೇಳ್ತದೆ. ಯಾವ ಒಂದು ಫೀಲ್ಡ್ ಅಥವಾ ಇಂಡಸ್ಟ್ರಿನಲ್ಲಿ ಇದ್ದೀರಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫುಡ್ ಸರ್ವಿಸಸ್, ಮ್ಯಾನುಫ್ಯಾಕ್ಚರಿಂಗ್, ಅಥವಾ ಇಲ್ಲಿ ಬ್ಯಾಂಕಿಂಗ್ ಆರ್ ಫೈನಾನ್ಸ್, ಅಥವಾ ಫಾರ್ಮ್, ಟ್ರಾನ್ಸ್ಪೋರ್ಟ್, IT-ನ, ಅಥವಾ ಇಲ್ಲಿ ಕನ್ಸ್ಟ್ರಕ್ಷನ್, ಎಜುಕೇಷನ್, ರಿಟೇಲ್, ಯಾವುದಿದೆ ನೋಡಿ, ಇ ಕಾಮರ್ಸ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ವಾಟ್ ಈಸ್ ಯುವರ್ ಜಾಬ್ ಅಂತ ಕೇಳ್ತಾ ಇದ್ದಾರೆ. ನಿಮ್ಮದು ಜಾಬ್ ಏನು ಆ ಒಂದು ಇಂಡಸ್ಟ್ರಿನಲ್ಲಿ ಅಥವಾ ಫೀಲ್ಡಲ್ಲಿ ಅಂತ ಕೇಳ್ತಾ ಇದೆ. ಸೊ ನಿಮ್ಮ ಇಂಡಸ್ಟ್ರಿ ಅಥವಾ ನಿಮ್ಮ ಫೀಲ್ಡ್ ಅಕಾರ್ಡಿಂಗ್ ಇಲ್ಲಿ ಜಾಬ್ ಬರುತ್ತೆ. ಆ ಒಂದು ಜಾಬನ್ನು ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮದು ಆವ್ರೇಜ್ ಮಂತ್ಲಿ ಇನ್ಕಮ್ ಎಷ್ಟಿದೆ ಅದನ್ನು ನೀವು ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ತಿಂಗಳಿನ ಯಾವ ಒಂದು ಡೇಟಲ್ಲಿ ನಿಮ್ಮ ಒಂದು ಇಲ್ಲಿ ಸ್ಯಾಲ್ರಿ ರಿಸೀವ್ ಆಗುತ್ತೆ ಅದನ್ನು ನೀವು ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಯಾವ ಒಂದು ಮೋಡಲ್ಲಿ ನಿಮ್ಮ ಒಂದು ಇನ್ಕಮ್ ರಿಸೀವ್ ಆಗುತ್ತೆ, ಬ್ಯಾಂಕ್ ಅಕೌಂಟಿಗೆ ರಿಸೀವ್ ಆಗುತ್ತಾ ಅಥವಾ ಚೆಕ್ ಬರುತ್ತಾ ಅಥವಾ ಕ್ಯಾಶಲ್ಲಿ ರಿಸೀವ್ ಆಗುತ್ತಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಪ್ರಿಫರ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಡಿ. ನಂತರ ನಿಮಗೆ ಲೋನ್ ಪ್ರಾಡಕ್ಟು ನಿಮಗೆ ಎಕ್ಸ್ಪೀರಿಯನ್ಸ್ ಇದನ್ನು ಲೋನ್ ತೊಗೊಂಡಿದ್ದೀರಾ ಮೊದಲು ಅಂತ ಕೇಳ್ತದೆ, ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಮೇಲ್ ಅಡ್ರೆಸ್ ಕೇಳುತ್ತೆ, ಇಮೇಲ್ ಅಡ್ರೆಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಆಲ್ರೆಡಿ ಸೆಲೆಕ್ಟೆಡ್ ಇರುತ್ತೆ. ಇಲ್ಲಿ ಇವ್ಯಾಲ್ಯುವೇಟ್ ಮೈ ಲೋನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಆಫರ್ ಬರುತ್ತೆ. ಆ ಒಂದು ಆಫರ್
ಆಫರನ್ನು ತೊಗೊಂಡ್ಬಿಟ್ಟು ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡಿದ ತಕ್ಷಣ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ, ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟು ಬ್ಯಾಂಕ್ ಅಕೌಂಟ್ ನಂಬರು ಮತ್ತು ನೇಮ್ ಕೇಳುತ್ತೆ, ಬ್ಯಾಂಕ್ ಅಕೌಂಟ್ ನಂಬರು, ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತೆ ಹಾಕಬೇಕು. ನಂತರ ಅಲ್ಲಿ IFSC ಕೋಡ್ ಕೇಳುತ್ತೆ, IFSC ಕೋಡ್ ಹಾಕ್ಬಿಟ್ಟು ನೀವು ಕಂಟಿನ್ಯೂ ಮಾಡಿಕೊಂಡು ನೀವು ಇನ್ಸ್ಟೆಂಟಾಗಿ ಲೋನ್ ತೊಗೋಬೋದು. ಎಷ್ಟು ನಿಮಗೆ ಲೋನ್ ಬೇಕೋ ಅಷ್ಟು ಇಲ್ಲಿ ಸಿಗುತ್ತೆ. 2 ಲಕ್ಷ ರೂಪಾಯಿವರೆಗೂ ಲೋನ್ ನಿಮಗೆ ಇಲ್ಲಿ ಸಿಗುತ್ತೆ. ಈ ರೀತಿಯಾಗಿ ನೀವು ಲೋನ್ನ ತೊಗೋಬೋದು. ಸೊ ಅಪ್ಲಿಕೇಶನ್ ಬಂದ್ಬಿಟ್ಟು ಟ್ರೂ ಬ್ಯಾಲೆನ್ಸ್. ಹೌದು, ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ಮೇಲೆ ಆಲ್ರೆಡಿ ನಾನು ವೀಡಿಯೋನ ಮಾಡಿದ್ದೀನಿ ಗೈಸ್. ಆ ಒಂದು ವೀಡಿಯೋನ ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ ಅಪ್ಲೈ ಮಾಡ್ಕೋಬೋದು. ಓಕೆನಾ? ಸೊ ಡೀಟೇಲ್ ವೀಡಿಯೋ ಇದೆ, ಆ ಒಂದು ವೀಡಿಯೋ ನೋಡಿ ಅಪ್ಲೈ ಮಾಡ್ಕೊಳ್ಳಿ. 101% ಟ್ರೂ ಬ್ಯಾಲೆನ್ಸಲ್ಲಿ ನಿಮಗೆ ಲೋನ್ ಸಿಗುತ್ತೆ. ಓಕೆನಾ? ಸೊ ಗೈಸ್ ಇಷ್ಟಿರುತ್ತೆ ಈ ಒಂದು ವೀಡಿಯೋನಲ್ಲಿ. ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.